ರುದ್ರ ರುದ್ರ ಯಾರಿದ್ದೀರಿ ರುದ್ರ ಮನೆಯಲ್ಲಿ? ಯಾರು? ನೀನಾ? ನಮ್ಮ ಮನೆಗೆ ಯಾರೋ ಅತಿಥಿಗಳು ಬಂದಿದ್ದಾರೆ ಅನ್ನೋದ ನಾನು ತಿಳಿದಿದ್ದೆ. ಆದ್ರೆ ಬೆಂಗಳೂರಿನಲ್ಲಿ ಬೆನ್ನು ಹತ್ತಿದ ಬೇತಾಳ ಅಂತ ನಾನು ತಿಳಿದಿರಲಿಲ್ಲ. ಮಾತೇಶ, ನಿನ್ನೆ ಕೇಳ್ತಾ ಇದ್ದೀನಿ, ನನ್ನ ಮನೆಗೆ ಯಾಕೆ ಬಂದೆ ಅಂತ. ಬರಬೇಕಾದವರ ಮನೆಗೆ ಬಂದಿದ್ದೀನಿ ಅಂಬಿಕಾ. ಮತ್ತೊಬ್ಬರ ಮನೆಗೆ ತಪ್ಪಿ ಎದ್ದೇಳಲು ಲಜ್ಜ ಬಿಟ್ಟ ಪುರುಷ ನಾನಲ್ಲ. ನಾನು ಎಂಬುದು ನೀನು ಅರಿತುಕೊಂಡಿಲ್ಲ. ಅರಿತುಕೊಂಡಿದ್ದರೆ ನಾನು ಬರುವ ಮುನ್ನನೇ ಬಾಗಿಲಲ್ಲಿ ಸ್ವಾಗತ ಮಾಡಿಕೊಡುತ್ತೆ. ಈ ವಿಷಯವನ್ನು ತಿಳಿಯದೆ ನಿನ್ನ ದುರ್ದೈವ. ಈ ದಂಡ ದುಣಿ ಹತ್ರ ದುಡಿಯುವ ರುದ್ರ ಗೊತ್ತಾನೆ? ಹೌದು, ಅದೆಲ್ಲ ನಿನಗೆ ಬೇಕು. ನೀನ್ ಯಾಕೆ ಅಲ್ಲಿಗೆ ಬಂದೆ ಅಷ್ಟೇ ಹೇಳು. ಬರಬೇಕೆಂದು ಬಯಸಿ ಬಂದವನು ನಾನಲ್ಲ. ಬರುವ ಅವಕಾಶ ತಂದು ಕೊಟ್ಟವನು ನಿನ್ನ ತಂದೆ. ಅಂದ್ರೆ ನಾನು ಈ ಊರಿನ ಅಗರ್ಭ ಶ್ರೀಮಂತ ದಣಿಯ ಸುಪುತ್ರ ಮಾತಾಡ್ತಾನೆ ನಾನೇ. ನೀನು 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 ಧನರಾಜ್ ಮಗನ? ಹೌದು. ಏಕಾಂಬಿಕ ಮೈಯನ್ನು ಅರಿಯುವ ರಕ್ತ ಎಪ್ಪುಗಟ್ಟಿತ್ತ ಅಥವಾ ನಿಂತ ನೆಲವೇ ನಂಬಲಾರ್ದಂತ ಆಯ್ತಾ? ಏನಾಂಬಿಕ ಇಲ್ಲ ಮಾತಾಡುವ ನಾಲಿಗೆ ನಾಚು ಹೋಯ್ತಾ? ನಿನ್ನ ಪ್ರೀತಿ ಬಯಸಿದು ತಪ್ಪಾಯ್ತಾ ಅಂಬಿಕ? ತಪ್ಪೇನಿಲ್ಲ. ನಿನ್ನನ್ನು ನೋಡಿ ನನಗೆ ವ್ಯಥೆ ಆಗ್ತಾ ಇದೆ. ಏಕೆ? 10 ಜನರಿಗೆ ಪಾಠ ಹೇಳುವ ಶಿವಚರಣರ ಮಠದಲ್ಲಿ ಪಾಠ ಹೇಳುವ ಗಿಳಿ ಹುಟ್ಲಿಲ್ಲ, ಅದರ ಬದಲಾಗಿ ಎಲುಬು ತಿನ್ನುವ ನಾಯಿ ಹುಡ್ತಲ್ಲ ಅಂತ ನನಗೆ ವ್ಯಥೆ ಆಗ್ತಾ ಇದೆ. ಅಂಬಿಕಾ, ನಾಲಿಗೆ ಹತ್ತಟ್ಟ ನೋಡಲೆ ಮನ ಬಂದಂತ ನಡೆದವರು ನಿನ್ನ ನಿಂತ ನೆಲವೇ ನಿನ್ನ ಮಣ್ಣು ಪಾಲು ಮಾಡಬೇಕಾಗುತ್ತದೆ. ನಾನು ಅನ್ನೋದು ಅರಿತುಕೊಂಡು ಮಾತನಾಡು. ನಿನ್ನಂತ 10 ಜನರ ಅನ್ನ ಹಾಕುವ ಪುಣ್ಯವಂತರ ಮನೆತನದು ನನ್ನದು. ನಾನು ಮನಸ್ಸು ಮಾಡಿದರೆ 10 ಹಣ್ಣು ತಂದು ಸಾಲಾಗಿ ನಿಲ್ಲಿಸಬಲ್ಲೆ. ಆ ಶಕ್ತಿ ನನ್ನಲ್ಲಿ ಉಂಟು. ಆದರೆ ನಿನ್ನ ಕಟ್ಟಿಕೊಳ್ಳಬೇಕೆಂಬ ಕೆಟ್ಟ ಆಟ ನನ್ನ ಮನದಲ್ಲಿ ಹಠ ಮಾಡಿ ನಿಂತಿದೆ. ಯಾಕೆ? ನಾನು ಅಷ್ಟೊಂದು ರೂಪಸಿನ? ನಿನ್ನ ರೂಪ ಲಾವಣ್ಯ ನನ್ನನ್ನು ಮುರುಕನಾಗಿ ಮಾಡಿಬಿಟ್ಟಿದೆ. ನಿನ್ನ ಎಲ್ಲನನ್ನು ಅಲ್ಲಲು ಅಂಬಿಗನಾಗಿ ಇರಬೇಕೆಂಬ ಮನದಿಂದ ತುಂಬಿಕೊಂಡಿದ್ದೇನೆ. ನಿನ್ನ ಪ್ರೀತಿಯ ಅರಮನೆ ಮಹಾರಾಜನಾಗಿ ನಡೆಯಬೇಕೆಂಬ ಹುಚ್ಚತನ ನನ್ನ ಮನದಲ್ಲಿ ಕಿತ್ತಾಗಿ ಕಾಡುತ್ತಿದೆ. ನಾನು ಎಷ್ಟೇ ನನ್ನ ಮನಗೆ ಎತ್ತರ ಹೋದರು ನಿತ್ಯ ಎತ್ತಾಗುತ್ತಿದೆ. ನಿನ್ನ ಅಂದ ಚಂದನ ಎಲ್ಲವನ್ನ ಎಂಬಕ್ಕೆ ಇಲ್ಲಿವರೆಗೆ ನನ್ನ ಆಕಾಶದಲ್ಲಿ ಹಾರಡುವ ಹಕ್ಕಿಯಂತೆ ನಾನು ತಿಳಿದಿದ್ದೆ. ಈ ಹಕ್ಕಿ ನನಗೆ ದಕ್ಕಲಾರದೆಂದು ಆದರೆ ನಾನು ತಿಳಿದುಕೊಂಡಿರಲಿಲ್ಲ. ಈ ಹಕ್ಕಿ ದಕ್ಕಲಾರವನ್ನು ನಾನು ತಿಳಿದುಕೊಂಡಿದ್ದರೆ ದಕ್ಕಲಾರ ಹಕ್ಕಿ ಕೂಡ ನನ್ನ ಮನೆಯ ಪಕ್ಕದಲ್ಲಿ ಇದ್ದಂತೆ ನಾನು ತಿಳಿದಿದ್ದೆ. ಈಗ ನೀನು ನನ್ನ ಅರಮನೆ ಅಂಗಳದಲ್ಲಿ ನಿಂತ ಹೊರಗಿನ ನೀನು ನಿನ್ನ ಮನಸ್ಸಿನಿಂದ ಒಪ್ಪಿದರೆ ಸರಿ, ಇಲ್ಲ ಹೋದರೆ ನಿನ್ನ ದೇವರ ಕುಕುಮ ರಣದ್ದು ಅಲ್ಲ, ನಾನು ಬಯಸಿ ಹಕ್ಕಿಯನ್ನು ಕೊಕ್ಕಲು ನಾನೇನೋ ದೇವದಾಸ್ ಹಕ್ಕಿ ಅಲ್ಲ. ದೇವರಿಗಾಗಿ ಮೀಸಲಾಗಿಟ್ಟ ಪವಿತ್ರವಾದ ಹಕ್ಕಿ ನಾನು. ಈ ಹಕ್ಕಿಯನ್ನು ಕೊಕ್ಕಲು ಬಂದಿದ್ಯಾದ್ರೆ ಕೊಕ್ಕಲು ನಿನ್ನ ರೆಕ್ಕೆಯನ್ನು ಕತ್ತರಿಸಿ ಹಾಕ್ಬೇಕಾಗುತ್ತೆ. ಹುಚ್ಚ ಮಾತೇಶ್, ನಿನಗೊಂದು ಮಾತು ಹೇಳ್ತೀನಿ, ತಲೆಯಲ್ಲಿಟ್ಕೋ. ಅದೇನು ಅಂದ್ರೆ, ಒಂದು ಹೆಣ್ಣು ಒಲಿಬೇಕು ಅಂದ್ರೆ 100 ಪುಣ್ಯ ಮಾಡಿರ್ಬೇಕು. ಅದು ಅಲ್ಲದೆ ಮತ್ತವ್ರ ಜೊತೆ ಪ್ರೀತಿ ಮಾಡುವ ಒಂದು ಹೆಣ್ಣನ್ನ ನಿನ್ನ ಪ್ರೀತಿ ಮಾಡ್ತೀನಿ, ಮದುವೆ ಆಗ್ತೀನಿ ಅಂತ ಒತ್ತಾಯದಿಂದ ಬಲಾತ್ಕಾರ ಮಾಡಲು ಬಂದಿದ್ದೀಯಲ್ಲ, ಅದು ನಿನಗೆ ಒಳ್ಳೇದಲ್ಲ. ಯಾಕಂದ್ರೆ ನಿಮ್ಮ
ನಿಮ್ಮ ತಂದೆಯವರು 40 ಹಳ್ಳಿಗೆ ನ್ಯಾಯ ಹೇಳುವ ನ್ಯಾಯಾಧೀಶರು. ಹೀಗಿರುವಾಗ ಅಂತ ತಂದೆಯ ಮಗನಾಗಿ ಹುಟ್ಟಿದ ನೀನು ಒಳ್ಳೆಯನಾಗಿ ಬಾಳು. ಇಲ್ಲದಿದ್ರೆ ನಿನ್ನ ಪ್ರಾಣ ನನ್ನ ಕೈಲಿ ಹೋದಿದ್ದ ಕುಲಘಾತಕ. ಬಾಯಿಗೆ ಬಂದಂತ ಮಾತನಾಡಿದರೆ ನನ್ನ ಕೋಪ ಪಿತ್ತ ಎತ್ತಿದರು. ನನ್ನ ಹೃದಯದಲ್ಲಿ ಹಾವು ಭದ್ರವಾಗಿ ನಿಲ್ಲಲಾರವು. ಈ ಮಾತಸರಿಗೆ ಗುರುತಿರೋದು ಒಂದೇ, ಒಳ್ಳೆಯ ಬರಲಾರ ಎನ್ನಲು ಬೆನ್ನ ಹತ್ತಿ ಹೋದರೆ ಓಡುವ ಜಿಂಕೆಯನ್ನು ಭೇಟಿ ಮಾಡಿದಷ್ಟು ಸಂತೋಷ ನನ್ನ ಪಾಲಿಗೆ. ಪ್ರೀತಿ ಇಲ್ಲದೆ ಎನ್ನಲು ಬಯಸಿದರೆ ಅಮೃತ ಉಣ್ಣಂತೆ ಸರಿ ನನ್ನ ಪಾಲಿಗೆ. ಮನಸ್ಸಿಲ್ಲದೆ ಎನ್ನಲು ಮದುವಾದರೆ ಹಠ ಮಾಡಿದ ಕುದುರೆ ತಂದು ರಥಕ್ಕೆ ಕಟ್ಟಿ ಚಾಟಿಯಿಂದ ಒಡೆದು ಸಂತೋಷ ಮಾಡಿದಷ್ಟು ನನ್ನ ಮನಕ್ಕೆ. ಅಂಬಿಕಾ, ಮಾತು ಮುಂದರಿದರೆ ವೃತ ಬರುತ್ತದೆ, ವೈರಿತ ಬಂದರೆ ವಿರಸ ಉಂಟಾಗುತ್ತದೆ. ವಿರಸ ಉಂಟಾದರೆ ಯಾರಿಗೂ ಉಪಯೋಗ ಆಗಲಾರದು. ಈಗ ನಾವಿಬ್ಬರು ಸರಸವಾಡುವ ಸಂದರ್ಭ ಎಚ್ಚರಿಕೆ ಕೊಟ್ಟು ಹೋಗ್ತಿದ್ದೇನೆ. ಹೌದಾ? ಹೌದು. ಹಾಗಾದ್ರೆ ಮಿಸ್ಟರ್ ಮಾಂತೇಶ್, ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತೀರಾ? ಕೇಳು, ಅದಕ್ಕೇನು? ನೋಡಿ ಮಿಸ್ಟರ್ ಮಾಂತೇಶ್, ಮನುಷ್ಯ ಹೊಟ್ಟೆ ಹಸಿದಾಗ ಏನ್ ತಿಂತಾನೆ? ಹಸಿದಾಗ, ಅಂಬಿಕಾ, ಹೊಟ್ಟೆ ಹಸಿದಾಗ ಅನ್ನವನ್ನೇ ತಿನ್ನುತ್ತಾನೆ. ಅನ್ನ ತಿನ್ನೋ ಬದಲು ಸಗಣಿ ಯಾಕೆ ತಿನ್ಬಾರ್ದು ಮಾಂತೇಶ್? ಏ ಅಂಬಿಕಾ, ಸ್ವಲ್ಪ ನಾಲಿಗೆ ತೊಟ್ಟೆಯಲ್ಲಿ ಇರಲಿ. ಅನ್ನವನ್ನು ತಿನ್ನದ ಸಗಣಿ ಎಂದೂ ತಿನ್ನಲಾರವನು. ಮುಚ್ಚ ಬಾಯಿ. ಹಸಿದ ಹೊಟ್ಟೆಗೆ ಅನ್ನ ಬೇಕು, ಹೆಣ್ಣಿಗೊಂದು ಕಟ್ಟಬೇಕು ಅಂತ ಹೊರಿಸಿದ ಬ್ರಹ್ಮ ಹೆಣ್ಣನ್ನು ಸೃಷ್ಟಿ ಮಾಡಿದ್ದಾನೆ. ಆದ್ರೆ ನೀನು ಪರ ಹೆಣ್ಣಿನ ಮೇಲೆ ಕಣ್ಣು ಹಾಕ್ತಾ ಇದೀಯಾ ಅಂದ್ಮೇಲೆ ನೀನು ಸಗಣಿ ತಿಂದಂತೆ ಸರಿ ಮಾಂತೇಶ್. ಸಾಕು ನಿಲ್ಲಿಸು ನಿನ್ನ ವೇದಾಂತ. ನಿನ್ನ ತತ್ವವನ್ನು ಕೇಳಲು ನಾನು ಇಲ್ಲಿ ಬಂದಿಲ್ಲ. ಈಗ ಎರಡರಲ್ಲಿ ಒಂದಾಗಲೇಬೇಕು. ಏನಾಗ್ಬೇಕು? ನಿನ್ನ ಯೌವನದ ಅಂಗಣದಲ್ಲಿ ಮಂಗನಾಗಿ ನಿನ್ನ ಅಂದ ತಂದವ ಉಳಲೇಬೇಕು. ಒಂದು ಇಲ್ಲ, ನಿನ್ನ ಪ್ರಾಣ ನನ್ನ ಕೈಯಲ್ಲಿ ತೆಗೆದುಕೊಳ್ಳಬೇಕು. ಅಂಬಿಕಾ, ಯಾರ ಧೈರ್ಯ ದುರಂತ ಕಾಯ್ದಿದ್ದು ಅವರಿಸಿ ನೋಡಬೇಕು. ಇನ್ನು ಹೆಚ್ಚು ನಿನಗೆ ಸಮಯ ಇಲ್ಲ, ಸ್ವಲ್ಪ ವಿಚಾರಿಸು. ಈ ಕಾಮುಕ ಎಲ್ಲವನ್ನು ಸಿದ್ಧತೆ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದಾನೆ ಅಂತ ಕಾಣುತ್ತೆ. ನಾನೇನಾದ್ರೂ ಇವನಿಗೆ ವಿರೋಧವಾದ್ರೆ ಇವನು ನನ್ನ ಪ್ರಾಣ ಉಳಿಸೋದಿಲ್ಲ. ಅದಕ್ಕೆ ಇವನಿಗೇನಾದ್ರೂ ಮೋಡಿ ಮಾಡಿ ಇಲ್ಲಿಂದ ಹೋಗ್ಲೇಬೇಕು. ಮಾಂತೇಶ್, ಅಲ್ಲ, ನೀವು ಇಷ್ಟೊಂದು ಪ್ರೀತಿ ಮಾಡ್ತೀರಾ? ನೀವು ಇಷ್ಟೊಂದು ಪ್ರೀತಿ ಮಾಡ್ತೀರಾ ಅಂತ ನನ್ನ ಕನಸಿನಲ್ಲಿ ಯೋಚನೆ ಮಾಡಿರಲಿಲ್ಲ. ನನ್ನ ಪ್ರೀತಿಯ ಸಲುವಾಗಿ ನಿಮ್ಮ ಪ್ರಾಣವನ್ನೇ ಕಾದುಕೊಳ್ತೀರಿ ಅಂದರೆ ನಿಮ್ಮ ಪ್ರೀತಿ ನಿಜವಾಗಿನೇ ಇರಬೇಕು. ನೋಡಿ ಮಾಂತೇಶ್, ಇದರಲ್ಲಿ ಮೋಸವಿಲ್ಲ ತಾನೆ? ಸತ್ಯವಾಗಿ ಹೇಳ್ತಾ ಇದ್ದೀನಿ. ನಾನೇಕೆ ಸುಳ್ಳು ಹೇಳಲಿ? ನನ್ನ ಹೆತ್ತ ತಂದೆ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನನ್ನ ಮಾತು ಸತ್ಯ ಮಾಂತೇಶ್. ಹಾಗಾದರೆ ಆಗಲಿ ನಮ್ಮ ಪ್ರೇಮದ ಪ್ರಯಾಣ.
ನಿನ್ನ ಕಡೆಯಿಂದ ನನ್ನ ಹೃದಯ ಮಾಂತೇಶ, ಇಲ್ಲಿ ಅದರಲ್ಲಿ ಒಂದು ಆಗ್ಲೇಬೇಕು. ನೆನೆಸಿಕೋ ನಿನ್ನ ಮನೆದೇವರನ್ನ. ನೋಡು, ನೀನಿಲ್ಲಿಂದ ತಲುಪಬೇಕು ಒಂದು, ನನ್ನ ಗುಂಡಿಗೆಗೆ ಆಹುತಿಯಾಗಬೇಕು ಒಂದು. ಹೇಳು, ಯಾವುದು ಬೇಕು ನಿನಗೆ? ಯಾಕೋ ಮಾಂತೇಶ, ಯಾಕೆ ಯಾಕೆ ಮಾತಾಡ್ತಾ ಇಲ್ಲ ನೀನು? ಏನು ನಿನ್ನ ಧೈರ್ಯನ ಕುಗ್ಗಿ ಹೋಯ್ತಾ? ಇಲ್ಲ ನಾಲಿಗೆ ನಾಚಿಕೆಗೊಂಡಿತ? ಇಲ್ಲ ನಿನ್ನ ಮೈಯಲ್ಲಿರೋ ರಕ್ತ ಹೆಪ್ಪುಗಟ್ಟಿತ? ಮಾತಾಡಬೇಕಮ್ಮ. ಅಂಬಿಕಾ, ಹೊರಟೆ ಹೋಗುತ್ತೀನಿ. ದಯವಿಟ್ಟು ಗುಂಡು ಆರಿಸಬೇಡ. ಹೋಗುತ್ತೇನೆ, ಹೊರಟೆ ಹೋಗುತ್ತೇನೆ, ಸುಮ್ಮನೆ ಹೋಗುತ್ತೇನೆ. ಯಾರಿಲ್ಲ ಸೈಲೆಂಟ್ ಆಗಿದ್ರೆ ರಾಮ ವೈಲೆಂಟ್ ಆದ್ನೋ. ಅಂಬಿಕಾ, ಯಾರು ನೆನೆಸಿಕೊಳ್ಳಬೇಕು ಮನೆ ದೇವರನ್ನ? ದೇವಿನ ವಿದ್ಯೆ ಕಲಿಯಾರ ನನಗೆ ಹಾವಿನ ಹೊತ್ತಿಗೆ ಎಂದು ಕೈ ಹಾಕಬಾರದು. ಎಷ್ಟಾದರೂ ನನ್ನ ಹೆಣ್ಣು, ಹೆಣ್ಣಿನ ಬುದ್ಧಿ ಮೊಣಕಾಲಿನ ಕೈಯಮ್ಮ, ಕಡೆಗೂ ನೀನೇ ಸಾಕಿ. ಪ್ರಾಣ ನನ್ನ ಕೈಯಲ್ಲಿ ಉಳಿಯಬಾರದು. ನೋಡು, ನನ್ನ ಜೀವನ ಮಾಡ್ಬೇಡ. ಕೈ ಮುಗಿದಕ್ಕೆ ಬರ್ತಾ ಇದ್ದೀನಿ. ದಯವಿಟ್ಟು ನನ್ನನ್ನು ಬಿಟ್ಬಿಡು ಮಾತೇಶ್, ಬಿಟ್ಬಿಡು. ಅಂಬಿಕಾ, ಅಂಬಿಕಾ, ಇವತ್ತು ಈ ಮನ್ಮಥನಿಂದ ಅಭಿಷೇಕ.
ಅಂಬಿಕಾ, ಬಹುದಿನದ ಹಂಬಲ ಎಂದು ನಾನು ಗೆದ್ದುಕೊಂಡೆ. ನಿನ್ನ ಯೌವನದ ಒಳಿಯಲ್ಲಿ ಅಂಬಿಕನಾಗಿ ಮನ ಮುಟ್ಟಿದ ಮೊದಲನೆಯ ಪುರುಷ ನಾನು. ಈಗ ಮದುವೆ ನಡೆಯದ ಅರವಿಂದದ ಜೊತೆಗೆ ಇದಕ್ಕೆ ಅನ್ನೋರು ಯಾರ ಮುಡಿದಿದ್ದು ಯಾರ ಮುಡಿದಿದ್ದು ಯಾಕಪ್ಪ, ಯಾಕೆ ನನ್ನ ಜೀವನದಲ್ಲಿ ಈ ರೀತಿ ಆಟ ಆಡ್ದೆ ನೀನು? ಅಲ್ಲ, ಈ ನನ್ನ ಜೀವನದ ಎಷ್ಟೊಂದು ವಿಚಿತ್ರವಾಗಿ ಸೃಷ್ಟಿದ್ಯಾ. ಈ ನನ್ನ ಹುಟ್ಟು ಸಾವು ಮಧ್ಯೆಯಿರುವ ಬದುಕೆಂಬ ಬಡ್ಡಿಯನ್ನ. ಅಲ್ಲ, ನಾನು ನಿನಗೆ ಏನು ಅನ್ಯಾಯ ಮಾಡಿದೆ ಅಂತ ಈ ನನ್ನ ಜೀವನ ಸರ್ವನಾಶ ಮಾಡಿದೆ ನೀನು. ಚಿಕ್ಕ ವಯಸ್ಸಿನಲ್ಲಿ ನನ್ನ ಹೆತ್ತ ತಾಯಿನ ಕಿತ್ತುಕೊಂಡೆ ನೀನು. ಅದು ನನ್ನ ಬಡ ತಂದೆ ರಾತ್ರಿ ಅನ್ನದೆ ನನ್ನನ್ನು ಚೂಪಾನ ಮಾಡಿ ವಿದ್ಯೆ ಕಲಿಸಿ ಮನೆಗೆ ದೊಡ್ಡ ಜೊತೆ ಮದುವೆ ಮಾಡುತ್ತಿರುವಾಗ ಯಾಕೆ ನನ್ನ ಜೀವನ ಹಾಳು ಮಾಡ್ತಾ ಇದ್ದೀರ? ಅಂದ್ರೆ ನಾನು ಹೆಣ್ಣಾಗಿ ಈ ಭೂಮಿ ಮೇಲೆ ಹುಟ್ಟಬಾರ್ದಾಗಿತ್ತ, ಹುಟ್ಟಿದ್ರು ಇಂಥ ಬಡತನದಲ್ಲಿ ಹುಟ್ಟಬಾರ್ದಾಗಿತ್ತ. ಬಡತನದಲ್ಲೂ ಕಷ್ಟ ಅನ್ನೋದು ಗೊತ್ತಿಲ್ಲದೆ ನಮ್ಮ ಅಪ್ಪ ಎಷ್ಟೊಂದು ಚೆನ್ನಾಗಿ ಬೆಳೆಸಿದ್ರು. ನಾನು ಹುಟ್ಟಬಾರ್ದು ಅನ್ನೋದು ಆಗಿತ್ತ. ನಿನ್ನಲ್ಲಿ ಇದ್ದಿದ್ದೆ ಆದ್ರೆ ನನಗೆ ಯಾಕೆ ಈ ಭೂಮಿಗೆ ಜಾರಿಸಿದೆ ನೀನು? ನಾನು ಯಾವ ತಪ್ಪಿಗಾಗಿ ನನಗೆ ಶಿಕ್ಷೆ? ನನ್ನ ತಂದೆಗೆ ಈ ವಿಷಯ ಗೊತ್ತಾಯ್ತು ಅಂದ್ರೆ ನನ್ನ ತಂದೆ ಅವನ ಹೃದಯವನ್ನೇ ಹೊಡೆದುಕೊಂಡು ಸತ್ತು ಹೋಗ್ತಾರೆ. ನಾನು ಬದುಕಿರಬಾರ್ದು, ನಾನು ಬದುಕಿರಬಾರ್ದು. ಅಂಬಿಕಾ, ಸ್ವರ್ಗ, ಸಿರಿ, ಸಂಪತ್ತು ಇವೆಲ್ಲ ನನಗೆ ಬೇಡ. ನಿನ್ನ ಪವಿತ್ರ ಪ್ರೇಮ, ಶ್ರೀಮಂತಿಕೆಯ ಶೀಲ, ಸ್ವರ್ಗದ ಸಮಾನವಾದ ನಿನ್ನ ಸೌಂದರ್ಯ, ಶ್ರೀಗಂಧದಷ್ಟು ಪರಿಶುದ್ಧವಾದ ನಿನ್ನ ಗುಣ, ಇದರ ಮುಂದೆ ನನ್ನ ಕಣ್ಣಲ್ಲಿ ಸ್ವರ್ಗ ನಿಜಕ್ಕೂ ಕೀಳಾಗಿ ಕಾಣುವುದು ಅಂಬಿಕಾ. ಇಲ್ಲ ಇಲ್ಲ ಅರವಿಂದ್, ಇಲ್ಲ. ಈಗ ನೀರು ತಿದ್ದುಕೊಂಡ ಹಾಗೆ ನಾನು ಈಗ ಅಂಬಿಕಾ ಅಲ್ಲ. ಅಂಬಿಕಾ ಎಂಬ ಹಾಲಲ್ಲಿ ಕಾಮಕ ಒಂದು ಉಪ್ಪಿನ ಹಾಲನ್ನೇ ಹಾಕಿ ಈ ಅಂಬಿಕಾ ಎಂಬ ಹಾಲಿನ ವಿಷದ ಕೊಂಡವಾಗಿದೆ. ಯಾರು ವಿಷದ ಕೊಂಡವಾಗಿದೆ. ನಾನೀಗ ನಾಯಿ ಮುಟ್ಟಿನ ಮಡಿಕೆ ಅಲ್ಲ, ನಾಯಿ ಮುಟ್ಟಿನ ಮಡಿಕೆ. ಇನ್ನೊಂದು ಜನ್ಮ ಅಂತ ಇದ್ರೆ ನಿಮ್ಮನ್ನೇ ಪ್ರೀತಿ ಮಾಡ್ತೀನಿ, ನಿಮ್ಮನ್ನೇ ಮದುವೆ ಆಗ್ತೀನಿ. ಅಪ್ಪ, ದಯವಿಟ್ಟು ಈ ನಿಮ್ಮ ಮಗಳನ್ನ ಕ್ಷಮಿಸಪ್ಪ. ಹೌದು, ನೀವು ನನಗೊಂದು ಮಾತು ಹೇಳಿದ್ರಿ. ನೋಡಮ್ಮ ಅಂಬಿಕಾ, ಹೆಣ್ಣು ತನ್ನ ಜೀವನದಲ್ಲಿ ಏನೇ ಕಳೆದುಕೊಂಡ್ರು ಹೆಣ್ತನನ ಯಾವತ್ತೂ ಕಳೆದುಕೊಳ್ಬಾರ್ದು ಅಂತ. ಹೆಣ್ತನವನ್ನು ಕಳೆದುಕೊಂಡ ಹೆಣ್ಣು ಕಸಕ್ಕಿಂತ ಕಡೆ ಅಂತ ಹೇಳ್ದೆ ನೀನು. ಮೇಲೆ ಈ ಭೂಮಿ ಮೇಲೆ ಬದುಕಿರಬಾರ್ದು. ಬೇಕ ಇಲ್ಲ, ನಾನು ಬದುಕಿರಬಾರ್ದು, ನಾನು ಬದುಕಿರಬಾರ್ದು. ಯಾವ್ದು ಆಟ ಕಳಿಸಿದ್ರಿ?